ಜಾತಿ ಜೇನುಗೂಡಿಗೆ ಕೈ ಹಾಕಿರುವಂತ ಸರ್ಕಾರ ಗುರುವಾರ ಜಾತಿ ಗಣತಿ ವರದಿಯ ಭವಿಷ್ಯವನ್ನ ಹೊರಹಾಕಲಿದೆ. ಇದೇ ವಿಚಾರವಾಗಿ ಇದೀಗ ರಾಜಕೀಯ ಜಟಾಪಟಿ ಶುರುವಾಗಿದೆ. ಈ ವರದಿ ಸಿದ್ದರಾಮಯ್ಯ ಅವರಿಗೆ ಮರಣ ಶಾಸನ ಆಗುತ್ತೆ ಅಂತ ಸೋಮಣ್ಣ ಸಿಡಿದೆದ್ರೆ ಇತ್ತ ಸಿಎಂ ಡಿಕ್ಟೇಟ್ ಮಾಡಿರುವಂತಹ ವರದಿ ಇದು ಅಂತ ಇತರೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಕುರಿತ ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಜಾತಿ ಜೇನುಗೂಡಿಗೆ ಕೈ ಹಾಕಿದ ರಾಜ್ಯ ಸರ್ಕಾರ. ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಗಣತಿ ಜಟಾಪಟಿ. ಜಾತಿ ಗಣತಿಗೆ ದಶಕಗಳಿಂದ ಮೆತ್ತಿದ್ದ ಧೂಳನ್ನ ರಾಜ್ಯ ಸರ್ಕಾರ ಜಾಡಿಸಿದೆ. ವ್ಯಾಪಕ ಚರ್ಚೆ ಹಾಗೂ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನ ಮಂಡಿಸಿ ಅಂಗೀಕರಿಸಿದೆ. ಮುಂದಿನ ಗುರುವಾರ ನಡೆಯುವ ವಿಶೇಷ ಸಭೆಯಲ್ಲಿ ವರದಿಯ ಭವಿಷ್ಯ ಗೊತ್ತಾಗಲಿದೆ. ಮೀಸಲಾತಿ ಹೆಚ್ಚಳಕ್ಕೆ ಆಯೋಗ ಶಿಫಾರಸು ನಡುವೆ ರಾಜಕೀಯ ವಾಗ್ಯುದ್ಧವು ತಾರಕಕ್ಕೇರ್ತಿದೆ. ಸರ್ಕಾರದ ವಿರುದ್ಧ ಕೇಸರಿ ನಾಯಕರ ಟೀಕಾಸ್ತ್ರ. ಜಾತಿ ಗಣತಿಗೆ ರಂಭಾಪುರಿ ಶ್ರೀ ಅಸಮಾಧಾನ. ಜಾತಿ ಗಣತಿ ವರದಿ ಜಾರಿಗೆ ಮುಂದಡೆ ಇಟ್ಟಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಮುಗಿಬಿದ್ದಿದ್ದಾರೆ. ಈ ವರದಿ ಸಿದ್ದರಾಮಯ್ಯಗೆ ಮರಣ ಶಾಸನ ಆಗಬಹುದು. ರಾಜಕೀಯ ಇತಿಹಾಸದಲ್ಲೇ ಒಬ್ಬ ಖಳನಾಯಕ ಆಗ್ತಾರೆಂದು ಕೇಂದ್ರ ಸಚಿವ ಸೋಮಣ್ಣ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂಗಳನ್ನ ಒಡೆದು ಆಳುವ ನೀತಿಗೆ ನಮ್ಮ ಬೆಂಬಲವಿಲ್ಲ ಎಂದು ಸಿಟಿ ರವಿ ಕಿಡಿಕಾರಿದ್ದಾರೆ. ಪಿತೂರಿಯನ್ನು ಮಾಡಿ ನಿಮ್ಮ ಚೇರನ್ನ ಕಸಿತಕ್ಕಂಥದಕ್ಕೆ ತಮ್ಮ ಮೂಲಕ ಈ ವರದಿಯನ್ನ ಎಲ್ಲೋ ಕಾಗಮ್ಮ ಗೂಗಮ್ಮನ ಕೆಲಸ ಮಾಡಿರ್ತಕ್ಕಂಥ ಈ ವರದಿಯಲ್ಲಿ ಸಾಧಕ ಬಾಧಕಗಳ ಜೊತೆಯಲ್ಲಿ ಸತ್ಯಾಂಶ ಭಾರಿ ಕಡಿಮೆ ಇದೆ. ನನಗನ್ನಿಸ್ತದೆ ಏನೆಲ್ಲ ಮಾಡಿದ್ರು ಕೂಡ ಇದು ಮಾಡೋದ್ರಿಂದ ನಿಮಗೆ ಇತಿಹಾಸದಲ್ಲಿ ನೀವು ಒಬ್ಬ ಖಳನಾಯಕರಾಗಿ ಹೊರಹೊಮ್ಮುತ್ತೀರಿ. ಜಾತಿ ಗಣತಿ ಮಾಡುವ ಅಧಿಕಾರ ಸಂವಿಧಾನಬದ್ಧವಾಗಿರೋದು ಕೇವಲ ಕೇಂದ್ರ ಸರ್ಕಾರಕ್ಕೆ. ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಈಗ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ. ಅಧಿಕೃತವಾಗಿ ಬಿಡುಗಡೆ ಆಗದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಪ್ರತಿಕ್ರಿಯಿಸೋದು ಕಷ್ಟ ಆಗುತ್ತೆ. ಆದರೆ ಈಗ ಅನಧಿಕೃತವಾಗಿ ಸೋರಿಕೆ ಆಗಿರೋದನ್ನು ಸತ್ಯ ಅಂತ ಭಾವಿಸಿದರೆ ಒಂದು ಚರ್ಚೆನಂತೂ ಹಾಕಬಹುದು. ಹೂ ಆರ್ ಮೈನಾರಿಟೀಸ್? ಯಾರು ಅಲ್ಪಸಂಖ್ಯಾತರು? ರಾಜ್ಯದ ಜನಸಂಖ್ಯೆಯಲ್ಲಿ 2ನೇ ದೊಡ್ಡ ಸ್ಥಾನದಲ್ಲಿರೋರು ಅಲ್ಪಸಂಖ್ಯಾತರಾಗ್ತಾರಾ? ಇದು ಸಮೀಕ್ಷೆ. ಈ ಸಮೀಕ್ಷೆಯನ್ನು ಅಧ್ಯಯನ ಮಾಡಿ ಮುಂದೆ ತೀರ್ಮಾನ. ಅವರಲ್ಲೇ ಗೊಂದಲ ಅದ. ಹಾಗಾಗಿ ಮೊದಲ ಸರಿಯಾಗಿ ಸೈಂಟಿಫಿಕ್ ಆಗಿ ವರದಿಯನ್ನ ತರಿಸಿ ಸಮೀಕ್ಷೆಯನ್ನ ಮಾಡಲಿ. ಗಣತಿಯನ್ನ ಮಾಡುವಂತ ಅಧಿಕಾರ ಇರೋದು ಭಾರತದ ಸಂವಿಧಾನ ಪ್ರಕಾರ ಭಾರತ ಸರ್ಕಾರಕ್ಕೆ ಮಾತ್ರ. ಸಿದ್ದರಾಮಯ್ಯನವರು ಕಾಂತರಾಜನ್ ಮನೆಗೆ ಕರೆಸ್ಕೊಂಡು ಡಿಕ್ಟೇಟ್ ಮಾಡಿರೋಂಥ ವರದಿ ಇದು. ಇದೇನು ಕಾನ್ಫಿಡೆನ್ಷಿಯಲ್ ವರದಿ ಏನಲ್ಲ. ಇದು ಜಗಜ್ಜಾಹೀರಾತು ಆಗಿರುವಂಥ ವರದಿ ಇದು. ಹಿಂದೆ ಕಾಂತರಾಜು ಬಿಟ್ಟೋದಾಗೆ ಸೈನು ಮಾಡದೆ ಅದಕ್ಕೆ ಸೀಲು ಹಾಕದೆ ಅನಾಥವಾಗಿ ಬಿಟ್ಟೋದ ಮನುಷ್ಯ. ಈ ರಾಜ್ಯದಲ್ಲಿ ಮುಸ್ಲಿಮರೇ ನಂಬರ್ 1 ಅಂತ ತಯಾರು ಮಾಡಬೇಕಾದ್ರೆ ಇದರಲ್ಲಿ ಎಷ್ಟು ಕುತಂತ್ರ ಅಡಗಿದೆ. ನಾನು ಜಾತಿ ಗಣತಿ ವರದಿ ನೋಡಿಲ್ಲ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ರೆ ಜಾತಿ ಗಣತಿಯಲ್ಲಿ ಲಿಂಗಾಯತರ ಸಂಖ್ಯೆ ಕಡಿಮೆ ಆಗಲು ಕಾರಣ ನಾವೇ ಅಂತ ಸಚಿವ ಎಂಬಿ ಪಾಟೀಲ್ ಹೇಳ್ತಾರೆ. ಇನ್ನು ಮಠಾಧೀಶರು ಹೇಳಿದಂತೆ ನಡೆಯಲ್ಲ ಅಂತ ಸಚಿವ ದರ್ಶನಾಪುರ್ ಹೇಳಿದ್ದಾರೆ. ಸಿಎಂ ಹೇಳಿದ್ದಾರೆ, ನಾನಿನ್ನ ವರದಿ ನೋಡಿಲ್ಲ. ನಾನು ನಿನ್ನೆ ಬೆಳಗಾಮು ಮಂಗಳೂರಿಗೆ ಹೋಗಿದ್ದೆ. ನೋಡ್ತೀವಿ, ಅದು ಇನ್ನ ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಗಬೇಕು. ಸಿಎಂ ಏನೋ ಇವತ್ತು ಅಸೆಂಬ್ಲಿಲೂ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆತುರದ ನಿರ್ಧಾರ ಯಾರು ತೆಗೆದುಕೊಳ್ಳೋದಿಲ್ಲ. ಅದರಿಂದ ಯಾರು ಎಲ್ಲೋ ರಾಜಕಾರಣ ಸ್ಟೇಟ್ಮೆಂಟ್ ಮಾಡ್ತಾ ಇರ್ತಾರೆ. ಬಟ್ ಸತ್ಯಾಂಶ ಏನು ಅಂತ ತಿಳ್ಕೊಂಡು ಎಲ್ಲರಿಗೂ ನ್ಯಾಯವನ್ನು ಒದಗಿಸ್ಕೊಳ್ಳುವಂಥ ಕೆಲಸ ನಾವು ಮಾಡ್ತೀವಿ. ಕೆಲವೊಂದು 2A ಇದಾವೆ. ಹಿಂದೂ ಗಾಣಿಗ, ಹಿಂದೂ ಬಡಜಿಗರು, ಹಿಂದೂ ಸಾಧರು, ಕುಂಬಾರ, ಅದು ಹಿಂಗೆ ಮಾಲಿಗಾರ, ಹಿಂಗೆಲ್ಲಾನು ಕೂಡ ಇದ್ದಾವೆ. ಅವರೆಲ್ಲ 2A ಇದ್ದಾರೆ. ಆ 2A ಅವರು ಲಿಂಗಾಯತ, ವೀರಶೈವ ಅಥವಾ ವೀರಶೈವ ಲಿಂಗಾಯತ ಯಾವುದು ಕೂಡ ಬರ್ಸಿಲ್ಲ. ಲಿಂಗಾಯತ ಅಂತ ಬರ್ಸಿಲ್ಲ. ಅವರೆಲ್ಲರೂ ಬರ್ಸಲ್ಲ. ಹಿಂದೂ ಗಾಣಿಗರು, ಹಿಂದೂ ಸಾಧರು ಅಂತ ಬರ್ಸಿದ್ರಿಂದ ಅವರೆಲ್ಲನೂ 2A ಉಳಿತಾರೆ. ಆ ಜನಸಂಖ್ಯೆ ನೀವು ತಗೊಂಡ್ರೆ ಅದೊಂದು ಜನಸಂಖ್ಯೆ ಅದೇ ಒಂದು 25 ಲಕ್ಷ ಆಗುತ್ತಾ? ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಒಂದು ರಿಪೋರ್ಟನ್ನು ಮಂಡನೆ ಆಗಿದೆ. ಅವತ್ತೇನೆ ಎಲ್ಲರೂ ಎದುರುಗಡೆ ಜಾತಿ ಗಣತಿ ರಿಪೋರ್ಟನ್ನು ಆ ಲಕೋಟೆಯನ್ನು ತೆಗೆಯಲಾಗಿದೆ. ಸೀಲ್ಡ್ ಕವರಲ್ಲಿತ್ತು, ಅದನ್ನು ತೆಗೆಯಲಾಗಿದೆ. ತೆಗೆದು ಅದರ ಜಿಸ್ಟನ್ನು, ಯಾಕಂದರೆ ಯಾರೂ ಅಧಿಕಾರಿಗಳು ಕೂಡ ಅದನ್ನು ನೋಡಿರಲಿಲ್ಲ ಸರ್ಕಾರ ಮಟ್ಟದಲ್ಲಿ, ಅದರ ಜಿಸ್ಟನ್ನು ಅವರು ಓದಿದ್ದಾರೆ. ಆಮೇಲೆ ಕ್ಯಾಬಿನೆಟ್ದಾಗ ಮಠಾಧೀಶರು ಹೇಳಿದಂಗೆ ಇಲ್ಲಿ ನಡೆಯಲ್ರಿ ಸರ್ಕಾರಗಳು. ಮಠಾಧೀಶರು ಯಾರು ಹೇಳಿದಂಗೆ ನಡೆಯಲ್ಲ. ಏನಿರ್ತದೆ ಸರ್ಕಾರ ಏನಿರ್ತದೆ ಎಲ್ಲರಿಗೂ ನ್ಯಾಯ ಕೊಡ್ತಕ್ಕಂಥ ವಿಚಾರ ಸರ್ಕಾರ ಮಾಡ್ತಾರೆ.
ಒಟ್ನಲ್ಲಿ ಜಾತಿ ಜ್ವಾಲೆ ಧಗಧಗಿಸೋಕೆ ಶುರುವಾಗಿದೆ. ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಸಂಘರ್ಷ ನಡೀತಾ ಇದ್ದು, ಮಂಗಳವಾರ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಮಹತ್ವದ ಸಭೆ ನಡೆಸಲಿದ್ದಾರೆ. ವರದಿ ಕುರಿತು ಮುಂದಿನ ನಡೆ ನಿಲುವು ಬಗ್ಗೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಗುರುವಾರ ಸಭೆಯಲ್ಲಿ ಕೈಗೊಳ್ಳುವ ನಿರ್ಧಾರ ಏನು ಅನ್ನೋದು ಕುತೂಹಲ ಕೆರಳಿಸಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ.